ನಮ್ಮೂರಿನ ಶಾಲೆಗಳನ್ನು ನಾವು ಕಾಪಾಡೋಕ್ಕಾಗ್ತಾ ಇಲ್ಲ. ಅಂದರೆ ಕನ್ನಡ ಮೀಡಿಯಂ ಸ್ಕೂಲ್ಗಳನ್ನು. ಅಂಥದ್ರಲ್ಲಿ ದುಬೈಯಲ್ಲಿ ಕನ್ನಡ ಮೀಡಿಯಂ ಸ್ಕೂಲ್ಗಳು ಹುಟ್ಕೊತಿದ್ದಾವೆ. ಇದು ಹೆಂಗೆ ಸಾಧ್ಯ ಅಂತನಾ? ಸಮಾನ ಮನಸ್ಥಿತಿ ಇರುವಂಥ ಯಾವುದೇ ವ್ಯಕ್ತಿಗಳು ಇದ್ದರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂತ ಇದೊಂದು ಉದಾಹರಣೆ. ಇಲ್ಲಿ ಹೆಂಗಿದೆ ಅಂದರೆ, ಕರ್ನಾಟಕದಲ್ಲಿ ವ್ಯವಸ್ಥೆ ಮಧ್ಯಾಹ್ನ ಬಿಸಿ ಊಟ ಕೊಡ್ತಾರೆ, ಮೊಟ್ಟೆ ಕೊಡ್ತಾರೆ, ಬಾಳೆಹಣ್ಣು ಕೊಡ್ತಾರೆ, ಸೌಕರ್ಯ ಕೊಡ್ತಾರೆ, ಕ್ಷೀರಭಾಗ್ಯ, ಅನ್ನಭಾಗ್ಯ, ಎಲ್ಲ ಉಚಿತ ಭಾಗ್ಯಗಳು, ಪುಸ್ತಕ, ಸಮವಸ್ತ್ರ, ಬ್ಯಾಗು. ಇನ್ನೂ ಒಂದು ಹಂತ ಮುಂದೆ ಹೋಗಿ ಮಾರ್ಕ್ಸ್ ಕೂಡ ಗ್ರೇಸ್ ಮಾರ್ಕ್ಸ್ ಹಾಕ್ತಾರೆ, ಅವು ಕೂಡ ಕೊಡ್ತಿದ್ದಾರೆ. ಇತ್ತೀಚೆಗೆ ಕ್ವಶನ್ ಪೇಪರ್ನೇ ಲೀಕ್ ಮಾಡ್ತಿದ್ದಾರೆ. ಇಷ್ಟೆಲ್ಲ ಇದ್ದರೂ ಕನ್ನಡ ಮೀಡಿಯಂ ಶಾಲೆಗಳು ಇನ್ನೂ ಉದ್ಧಾರ ಆಗ್ತಿಲ್ಲ, ಶಾಲೆಗೆ ಸೇರಿಸ್ತಾ ಇಲ್ಲ, ಮುಚ್ಚುವ ಹಂತಕ್ಕೆ ಬರ್ತಾ ಇದೆ ಕರ್ನಾಟಕದಲ್ಲಿ. ಅದೇ ದುಬೈಯಲ್ಲಿ 45 ಮಕ್ಕಳಿಂದ ಪ್ರಾರಂಭವಾದ ಶಾಲೆಯನ್ನು ಇವತ್ತು 1400 ಮಕ್ಕಳು ಅದರಲ್ಲಿದ್ದಾರೆ. ಮೊನ್ನೆ ಪ್ರಧಾನಿ ಮೋದಿಯವರು ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಇದನ್ನು ಹೇಳ್ಕೊಂಡಿದ್ದಾರೆ. ಇದನ್ನು ಹೇಳಿ ಮೆಚ್ಚುಗೆ ಕೂಡ ವ್ಯಕ್ತಪಡಿಸಿದ್ದಾರೆ. 12 ವರ್ಷಗಳ ಹಿಂದೆ ಸಮಾನ ಮನಸ್ಕರು ಸೇರಿ 45 ಮಕ್ಕಳನ್ನು ಶಾಲೆಗೆ ಸೇರಿಸ್ತಾರೆ. ಅದರಿಂದ ಇವತ್ತು 1400 ಮಕ್ಕಳಿಗೆ ಬೋಧನೆಯನ್ನು ಮಾಡ್ತಾ ಇದ್ದಾರೆ ಕನ್ನಡದಲ್ಲಿ. ಈ ಮಕ್ಕಳಿಗೆ ಸಂಪೂರ್ಣವಾಗಿ ಉಚಿತವಾಗಿ ಶಿಕ್ಷಣ ನೀಡ್ತಾ ಇದ್ದಾರೆ. 19 ಜನ ಶಿಕ್ಷಕರು ಸಂಬಳ ಪಡೆಯದೆ ವಿದ್ಯಾರ್ಥಿಗಳಿಗೆ ಪಾಠವನ್ನು ಹೇಳ್ಕೊಡ್ತಿದ್ದಾರೆ. ಇದು ಕನ್ನಡಿಗರಿಗೆ ಹೆಮ್ಮೆಯ ವಿಷಯ ಅಲ್ವಾ? ಸೊ ನಮ್ಮ ವಾಟಾಳ್ ನಾಗರಾಜ್ ಆಗಲಿ ಅಥವಾ ಕನ್ನಡ ರಕ್ಷಣಾ ವೇದಿಕೆ ಆಗಲಿ ಇಂಥ ಕೆಲಸಗಳನ್ನು ಯಾಕೆ ಮಾಡಲ್ಲ? ಯಾವುದೋ ಬಾರ್ ಅಂಗಡಿಯಲ್ಲಿ ಇಂಗ್ಲೀಷ್ ಅಕ್ಷರ ಇದೆ, MG ರೋಡಲ್ಲಿ ಇಂಗ್ಲೀಷ್ ಅಕ್ಷರ ಇದೆ, ಅಥವಾ ಕಾರ್ ಮೇಲೆ ಇಂಗ್ಲೀಷ್ ಅಕ್ಷರ ಇದೆ ಅಂತೇಳಿ ಕಾರ್ ಹೊಡೆಯೋದು, MG ರೋಡಲ್ಲೂ ಗ್ಲಾಸ್ ಹೊಡೆಯೋದು, ಇಂಥ ಕೆಲಸ ಮಾಡ್ತಾರೆ. ಈ ರೀತಿ ಬೋಧನೆ ಯಾಕೆ ಮಾಡಲ್ಲ ಇವರು? ತಮ್ಮ ಮಕ್ಕಳನ್ನೇ ತಾವೇ ಇಂಗ್ಲೀಷ್ ಮೀಡಿಯಂ ಸೇರಿಸ್ತಾರೆ. ಇನ್ನೇನು ರೀ ಸ್ವಾಮಿ ಇವರು?